ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೊತಾ ಇದ್ದೀನಪ್ಪ ನಿಮ್ಮ ಜೊತೆ ಅಂತಂದರೆ, ಇವತ್ತಿನ ವಿಷಯದಲ್ಲಿ ಏನೂ ಇಲ್ಲ, ನನ್ನ ಖುಷಿ ವಿಚಾರ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ, ಆಲ್ರೆಡಿ ನಿಮ್ಮ ಎಲ್ಲರಿಗೂ ಗೊತ್ತಿರಬೇಕು, ನನ್ನ ಯೂಟ್ಯೂಬ್ ಥಂಬ್ನೇಲ್ ನೋಡಿಬಿಟ್ಟು ಇವತ್ತಿಗೆ ನನ್ನ ಚಾನಲ್ನಲ್ಲಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿಗೆ ಕಾರಣ ನೀವಂತಲೇ ಹೇಳ್ಬೋದು. ಅದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು 1.5 ವರ್ಷ ಆಯಿತು. ಆದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಾನೇನೋ ಸ್ವಲ್ಪ 10 ಡೇಸ್ಗೊಂದು 5 ಡೇಸ್ಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಆವಾಗ ನನಗೆ ಯೂಟ್ಯೂಬ್ ಬಗ್ಗೆ ಒಂದು ಸ್ವಲ್ಪನೂ ಮಾಹಿತಿ ಗೊತ್ತಿರಲಿಲ್ಲ. ಆದರೆ ಇವಾಗ 3-2 ಮಂತ್ಸಿಂದ ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು 1K ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲೆಲ್ಲ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ ನೋಡಿ, ಅವ್ರಿಗೇನು ಗೊತ್ತಿರುತ್ತೆ, ಜಸ್ಟ್ ಕಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ನಮಗೆ 1 ಸಬ್ಸ್ಕ್ರೈಬರ್ ಎಷ್ಟು ಇಂಪಾರ್ಟೆಂಟ್ ಅಂತ ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ನೋಡಿ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಿಜ ಹೇಳಬೇಕು ಅಂತಂದರೆ 1 ಸಬ್ಸ್ಕ್ರೈಬ್ ಬರಬೇಕು ಅಂದರೆ ನಾವು ತುಂಬ ಕಷ್ಟಪಡಬೇಕು. ನನಗೆ 1 ಸಬ್ಸ್ಕ್ರೈಬ್ ಬಂದಾಗ ನಾನು ಎಷ್ಟು ಖುಷಿ ಪಡ್ತಿದ್ದೆ ಅಂದರೆ, ಹಾಗೆ 1 ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆದರೆ ಅಷ್ಟೇ ಬೇಜಾರಾಗ್ತಿತ್ತು. ನಿಜ ಹೇಳಬೇಕು ಅಪ್ಪ ಅಂದರೆ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಇದ್ದಾರೆ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸು ನೋಡಲ್ಲ, ಅರ್ಧಂಬರ್ಧ ವೀಡಿಯೋಸ್ ನೋಡಿ ಕಮೆಂಟ್ ಹಾಕ್ತಾರೆ. ತುಂಬ ಬೇಜಾರಾಗುತ್ತೆ. ಪರವಾಗಿಲ್ಲ, ಎಲ್ಲಿವರೆಗೂ ನನಗೆ ನಿಮ್ಗಳ ಸಪೋರ್ಟ್ ಇರುತ್ತೋ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ನನ್ನ ವೀಡಿಯೋಸು ನೋಡ್ತಾರಲ್ಲ ಅಂತ ನನಗೆ ಖುಷಿ, ನನ್ನ ವೀಡಿಯೋಸು ನೋಡೋರು ಇದ್ದಾರಲ್ಲ ಅಂತ. ನಾನು ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ. ನಿಜ ಏನಪ್ಪ ಅಂತಂದರೆ, ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಪದೇ ಪದೇ ನಾನು ಚೆಕ್ ಮಾಡ್ತಿದ್ದೆ, ಈ ವಿಡಿಯೋಗೆ ಎಷ್ಟು ಜನ ಬಂದಿದ್ದಾರೆ ಸಬ್ಸ್ಕ್ರೈಬ್, ಈ ವಿಡಿಯೋಸ್ಗೆ ಎಷ್ಟು ಜನ ಬಂದಿದ್ದಾರೆ ಅಂತ. ಏನಾದರೂ ಸಬ್ಸ್ಕ್ರೈಬ್ ಆದರೂ ಅಂದರೆ ತುಂಬ ಖುಷಿ ಪಡ್ತಿದ್ದೆ. ಆದರೆ ಸಬ್ಸ್ಕ್ರೈಬ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ, ಅಷ್ಟೇ ದುಃಖ ಕೂಡ ಪಡ್ತಿದ್ದೆ. ಸಾಕಪ್ಪ ಸಾಕು, ಯೂಟ್ಯೂಬ್ ಸಾಹಸ ಸಾಕು ಅಂತಿದ್ದೆ. ಯಾಕೆ ಅಂದರೆ ಅವಾಗ ತುಂಬ ಬೇಜಾರಾಗ್ತಿತ್ತು, ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಇವತ್ತು ತುಂಬ ಖುಷಿ ಆಯಿತು. ನನ್ನಿಂದನೂ ಸಾಧ್ಯನಾ ಇದು 1K ಸಬ್ಸ್ಕ್ರೈಬ್ ಆಗುತ್ತಾ, ನಾನು 1K ರೀಚ್ ಮಾಡ್ತೀನಾ ಅಂತ ನನ್ನ ಮೇಲೆ ಡೌಟ್ ಇತ್ತು. ನನ್ನ ಡೌಟ್ ಇವತ್ತು ಕ್ಲಿಯರ್ ಆಯಿತು. ಒಂದು ಏನೋ ಸಣ್ಣದಾಗಿ ಸಾಧನೆ ಮಾಡೀನಿ ಅಂತ ಅನಿಸ್ತು. 1K ಏನೋ ಕಂಪ್ಲೀಟ್ ಆಯಿತು. ಬಟ್ ವಾಚ್ ಅವರ್ ಕೂಡ ಇನ್ನೂ ಆಗಿಲ್ಲ. ಅದು ಕೂಡ ಬೇಗ ಆಗಲಿ ಅಂತ ನೀವು ಎಲ್ಲರೂ ನನಗೆ ಬ್ಲೆಸ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ನಮ್ಮ ಮೇಲೆ. ಇವತ್ತು ಈ ವಿಡಿಯೋ ಮೂಲಕ ನಿಮ್ಮ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದಕ್ಕೆ ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಜ ಏನಪ್ಪ ಅಂತಂದರೆ, ಈ 1K ನಾನು ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಅದು ನನ್ನ ಮಗಳು ಹಿಡ್ಕೊಂಡು ನಾನು ವಿಡಿಯೋ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಅಲ್ವಾ. ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡ್ತಾರೆ ನೋಡಿ, ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಪ್ಲೀಸ್ ಎಲ್ಲರೂ ಎಂತೆಂಥವ್ರಿಗೆ ಬೆಳೆಸ್ತೀರಾ, ನಮ್ಮಂಥವ್ರಿಗೂ ಬೆಳೆಸ್ತೀರಿ. ನಮ್ಮಂಥವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಅಂತ ನಾನು ಅನ್ಕೋತಿದ್ದೆ. ಆದರೆ ನನಗೂ ಸಪೋರ್ಟ್ ಮಾಡೋರು ಇದ್ದಾರಲ್ಲ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಖುಷಿಯಲ್ಲಿ ಮಾತೇ ಹೊರಗೆ ಬರ್ತಾಯಿಲ್ಲ. ಏನೋ 1K ಸಬ್ಸ್ಕ್ರೈಬ್ ಆಯಿತು ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಅಂದರು ಕೇಕ್ ಕಟ್ ಮಾಡೋಣ ಅಂತಂದರು. ಆದರೆ ನಾನೇ ಬೇಡ ಅಂದೆ. ಬೇಡಪ್ಪ ಇವಾಗ ಆಮೇಲೆ ಮಾಡೋಣ, ಇನ್ನೂ ಟೈಮ್ ಇದೆ ಅಂತ ಅಂದೆ. ಅದಕ್ಕೋಸ್ಕರ ಅವರು ಕೂಡ ಸುಮ್ಮನೆ ಆದರು. ನಿಮ್ಮ ಎಲ್ಲರಿಗೂ ಮನಸಾರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಿಲೇಷನಲ್ಲಿ ಎಷ್ಟೋ ಜನ ನನಗೆ ಕಾಲು ಎಳೆದ್ರು ಗೊತ್ತಾ. ಬಟ್ ಅವ್ರ ಮಾತಿಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಏನಾದರೂ ಮಾಡ್ತಿದ್ದೀವಿ ಅಂದರೆ ನಮಗೆ ಕಾಲು ಎಳೆಯೋರೆ ತುಂಬ ಜನ ಇರ್ತಾರೆ ಅಲ್ವಾ. ಅದನ್ನು ನೀವು ಫಸ್ಟ್ ಆಫ್ ಆಲ್ ತಲೆಯಿಂದ ತೆಗೆದಾಕ್ಬಿಡಿ. ಯಾರೋ ಅಂತಿದ್ದಾರೆ ಅಂದರೆ ಈ ಕಿವಿಯಿಂದ ಕೇಳಬೇಕು, ಈ ಕಿವಿಯಿಂದ ಬಿಡಬೇಕು ಅಲ್ವಾ. ನಮ್ಮ ಕೆಲಸ ಏನಿದೆಯೋ ನಾವು ಅದನ್ನೇ ಮಾಡಬೇಕು ಅಲ್ವಾ. ಓಕೆ, ನಮಗೆ ಯಾರೆಲ್ಲ ಇವಳಿಂದ ಏನಾಗುತ್ತೆ, ಇವಳೇನು ಬರೀ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಂಡು ಇವಳಿಗಿಂತ ನಾವು ಚೆನ್ನಾಗಿ ವಿಡಿಯೋ ಮಾಡ್ತೀವಿ
ಅಂತ ಅನ್ನೋರು ಅಂದಿದವರು ತುಂಬ ಇದ್ದಾರೆ. ಬಟ್ ಪರವಾಗಿಲ್ಲ, ಅವ್ರು ನಮ್ಗಿಂತ ವಿಡಿಯೋ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ. ಬಟ್ ಅದು ಬಾಯಿ ಮಾತಿಗಷ್ಟೇ ಅಂತಾರೆ ಅಲ್ವಾ. ಯಾರೆಲ್ಲ ವಿಡಿಯೋ ಮಾಡಿ ಹಾಕ್ತಿರಲ್ಲ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. ಈ ಸುಮ್ಮನೆ ಕುತ್ಕೊಂಡು ಅಂತಾರೆ ನೋಡಿ, ಅವ್ರಿಗೆ ಏನು ಗೊತ್ತಿಲ್ಲ. ಸುಮ್ಮನೆ ಅಂತಾರೆ, ಏನೋ ಅನ್ಬೇಕಲ್ಲ ಅಂತ ಅಂತಾರೆ. ನನಗೆ ಎಷ್ಟೋ ಜನ ಅಂದಿದ್ದಾರೆ, ಇರಲಿ ಪರವಾಗಿಲ್ಲ, ನನಗೊಂದು ಟೈಮ್ ಬರುತ್ತೆ. ಇವಾಗೇನೋ 1K ರೀಚ್ ಆಗಿದೆ, ಮುಂದೆ ಮೋನೋ ಕೂಡ ಆಗುತ್ತೆ. ಅವಾಗ ನೋಡಿ ತುಂಬ ಖುಷಿ. ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ. ಪ್ಲೀಸ್ ಎಲ್ಲರೂ ನನಗೆ ಬ್ಲೆಸ್ ಮಾಡಿ ಬೇಗ WH ಕಂಪ್ಲೀಟ್ ಆಗಲಿ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ಖುಷಿ ವಿಚಾರ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮುಂದೆ ಸಪೋರ್ಟ್ ಮಾಡ್ತಾಯಿರಿ, ಯಾಕೆಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಯಾವುದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿಗೆ ನೀವುಗಳೇ ಕಾರಣ. ಒಂಥರ ಏನೋ ಚಿಕ್ಕದಾದ ನನ್ನದು ಆಸೆ ನೆರವೇರಿದೆ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರಿಗೂ ಮನಸಾರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.